ಈಗ ಯಾವುದಾದರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಸ್ಪಿರೆಂಟ್ಸು ಜಾಸ್ತಿ ಇರ್ತಾರೆ, ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ. ಅವರನ್ನು ಕನ್ಸಲ್ಟ್ ಮಾಡಿ ಅದನ್ನ ಏನು ಬೇಜಾರು ಮಾಡ್ಕೊ ಅದನ್ನು ಶಮನ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಒಂದು ಸಭೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಹಲವಾರು ವಿಚಾರಗಳು ಕೂಡ ತಮ್ಮ ಗಮನಕ್ಕೆ ಬಂದಿರುತ್ತೆ ಅಂತ ತಿಳ್ಕೊಳ್ತೀವಿ. ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ವಿಚಾರ ಆಗ್ಬೋದು, ಮತ್ತೊಂದು ಇವಾಗ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಆಗ್ಬೋದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಇರೋದು ಸರ್ವೇ ಸಾಧಾರಣ. ಆದರೆ ಅಂಥ ಒಂದು ಸರ್ಕಾರ ಕೂಡ ತಮ್ಮದೇ ಇದೆ, ಆದರೂ ಸಹ ಇವತ್ತು ಗೊಂದಲಗಳಲ್ಲಿ ನಡೀತಾ ಇದೆ. ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ? ನಾನು ಈಗಾಗಲೇ ಹೇಳ್ದಂಗೆ ಯಾವುದೋ ನಾಮಿನೇಷನ್ ಆದ ಗೊಂದಲಗಳಾಗೋದು ಸಹಜನೇ. ಅದನ್ನ ಆದಿನಾರಾಯಣ ಅವರೇ ನಿನ್ನೆ ಪರ್ಸನಲ್ ಆಗಿ ಹೇಳಿದರೆ ಇದನ್ನೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗೊಂದಲ ಪರಿಹಾರ ಮಾಡ್ತೀವಿ ಅಂತ ಆದಿನಾರಾಯಣ ನಿನ್ನೆ ಮಾತು ಕೊಟ್ಟಿರೋದು ನಾನು ಮೀಡಿಯಾ ಮುಖಾಂತರ ನೋಡಿದೆ, ಮಾತಾಡಿದನು ಕೂಡ. ಇದು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ. ಇನ್ನು ಮುಂದೆ ಆಗಬೇಕು ಅಂದ್ರೆ ನಾಮಿನೇಷನ್ಗಳಿಗೂ ಸ್ವಲ್ಪ ಎಲ್ಲರನ್ನೂ ಕೇಳಿ ಮಾತಾಡಬೇಕು ಅಂತೇಳಿ ನಾನು ಸರ್, ಎಲ್ಲೋ ಒಂದು ಕಡೆ ತಾವು ಚುನಾವಣೆ ನಂತರ ಈ ಭಾಗದಲ್ಲಿ ತಾವು ಸಕ್ರಿಯವಾಗಿಲ್ಲ ಅನ್ನೋ ಒಂದು ವಾದ ಕೂಡ ಇದೆ ಸರ್. ಇಲ್ಲ, ನಾನು MP ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು. ಸೋತಿದ್ದೀವಿ. ಆಮೇಲೆ ನಿಮ್ಗೆ ಗೊತ್ತು, ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ. ಸೋತವ್ರಿಗಂತ ಪ್ರಾಮುಖ್ಯತೆ ಇರಲ್ಲ. ನಮ್ಮ ಹತ್ರ ಏನಾದ್ರು ಕೆಲಸ ಆಗತ್ತೆ ಅಂದ್ರೆ ಕಾರ್ಯಕರ್ತರಾಗಲಿ ಜನಗಳು ಬರ್ತಾರೆ. ಸೋತಿರೋರ ಹತ್ರ ಏನು ಕೆಲಸ ಆಗಲ್ಲ ಅಂದ್ರೆ ಜನನು ಬರಲ್ಲ. ನನ್ಗೆ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರಹಬ್ಬಗಳಿಗೆ ಮದುವೆಗಳಿಗೆ ಕರೀತಾರೆ ಇದ್ದಾರೆ, ನಾನು ಬರ್ತಾನೆ ಇದ್ದೀನಿ. ಆದ್ರೆ ಬಂದು ಪ್ರಚಾರ ಮಾಡ್ಕೊಳ್ಳುವಂತ ಸಂದರ್ಭ ನನಗೇನು ಸಿಕ್ಕಿಲ್ಲ. ಅದರಿಂದ ಈಗ ನಮ್ಮ ಪಕ್ಷನೂ ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯತಿ ವಿಸಿಟ್ ಮಾಡ್ಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ನಾವಿನ್ನು ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ. ಸರ್, 16 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರಿಗೂ ಸಂಪೂರ್ಣವಾಗಿ ಇಲ್ಲಿ ಗೌರವ ಕೆಲವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪನೂ ಇದೆ ಸರ್. ಅದ್ರ ಬಗ್ಗೆ ತಾವು ಹೇಳಿ. ಇದು ಮುಳುಬಾಗ್ಲು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ MLAಗಳು ಶಾಸಕರುಗಳು ಪಕ್ಷದ ಶಾಸಕರುಗಳು ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ಗಳನ್ನ ಹಾಕಿದ್ದಾರೆ KPCC ಇಂದ. ಅವರ ಮೂಲಕ ಯಾರ್ಯಾರಿಗೆ ಗೌರವ ಸಿಗಬೇಕು, ಯಾರ್ಯಾರಿಗೆ ಆದ್ಯತೆ ಸಿಗಬೇಕು, ಯಾರು ಹೊಸಬರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಶುರು ಮಾಡ್ತಾರೆ.